ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ಗೆ ಜಾಯಿನ್ ಆಗ್ತಿದ್ರೆ, ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರು, ಕಮೆಂಟು, ಲೈಕು ಎಲ್ಲ ಮಾಡಿಬಿಡಿ. ಓಕೆನಾ? ಜಾತ್ರೆ ಬ್ಲಾಗ್ಸ್ ಎಲ್ಲ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿಲ್ಲ ಅಂತಂದರೆ ಇಲ್ಲಿ ಹಾಕಿರ್ತೀನಿ ಎಂಡ್ ಸ್ಕ್ರೀನಲ್ಲಿ ನೋಡಿ. ಓಕೆನಾ? ಜಾತ್ರೆ ಬ್ಲಾಗ್ ಎಲ್ಲ ಈಗ ಜಸ್ಟು ಇವಾಗ ತಾನೇ ಟೀ ಕುಡ್ಕೊಂಡು, ನಮಗೆ ಇವತ್ತು ನಮ್ಮ ಹೆಡ್ ಕುಕ್ಕು ನಾವೇ ಅಡುಗೆ ಮಾಡ್ತೀವಿ ಇವತ್ತು ಅಂತಂದು ಸ್ವಲ್ಪ ಫ್ರೀ ಅಂತ ಅಂದ್ಬಿಟ್ಟು ಅವರೆಕಾಳು ಸೋಸ್ತಾ ಇದ್ವಿ. ಎಡ್ದಿತ್ತು. ಇಲ್ಲಿ ತರಕಾರಿ ಕಟ್ ಮಾಡ್ತವ್ರೆ ಇಲ್ಲಿ, ಅದಕ್ಕೆ ಸೋಸ್ ಕೊಡಿ ಅಂತಂದ್ರೆ ಸೋಸ್ ಕೊಡ್ತಾನೆ. ಇವತ್ತು ಕ್ಲೀನಿಂಗ್ ಅಂತಂದ್ರೆ ಸಾಯಂಕಾಲ ಟೈಮಿಗೆ ಅಮ್ಮ ಸ್ನಾನ ಮಾಡ್ಕೊಂಡು ಬರೋಕ್ಕೆ ಹೋಗಲ್ಲ. ಮತ್ತು ಏನು ಜಾತ್ರೆ ಮಾಡಿಬಿಡ್ಬೋದು, ಜಾತ್ರೆ ಮಾಡಿ ಕೆಲಸ ಅಂತ ಅನ್ಸೋದೇ ಇಲ್ಲ. ಮತ್ತು ಜಾತ್ರೆಗೆ ಎತ್ಕೊಂಡು ಪಾತ್ರೆ, ಬೆಡ್ಶೀಟ್, ದಿಂಬು ಎಲ್ಲ ಮತ್ತೆ ಪ್ಯಾಕ್ ಮಾಡಿ ತಿರ್ಗಾ ಅಟ್ಲ ಮೇಲೆ ಹಾಕ್ಬೇಕಲ್ಲ, ಅದೇ ಒಂದು ದೊಡ್ಡ ಕೆಲಸ. ಎಲ್ಲನೂ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಈಗ ಅದೇ ಕೆಲಸ. ಈಗ ಅಡುಗೆ ಮಾಡ್ತಾ ಜೊತೆಗೆ ಆ ಕೆಲಸ ಮುಗಿಸ್ಬಿಟ್ರೆ ಮನೆ ಸ್ವಲ್ಪ ಫ್ರೀ. ಇಲ್ಲಿ ಓಡಾಡೋಕ್ಕೆ ಜಾಗ ಇಲ್ಲ, ಹಂಗೆ ಮಾಡಿಬಿಟ್ಟಿದ್ದೀವಿ. ಎಲ್ಲಿ ನೋಡಿದ್ರು ಪಾತ್ರೆಗಳು, ಎಲ್ಲಿ ನೋಡಿದ್ರು ಬೆಡ್ಶೀಟು, ಎಲ್ಲಿ ನೋಡಿದ್ರು ದಿಂಬು, ಹಿಂಗೆ ಆಗ್ಬಿಟ್ಟಿದೆ. ಅದರಿಂದ ಎಲ್ಲ ಎತ್ತಿ ಮೇಲ್ಕಿಡೋಣ ಅಂತ ಇವತ್ತು ಫಿಕ್ಸ್ ಆಗ್ಬಿಟ್ಟಿದ್ದೀವಿ. 3 ದಿನದಿಂದ ಮಾಡೇ ಇಲ್ಲ, ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಇವತ್ತು ಇಡೋಕ್ಕೆ ಟೈಮ್ ಆಗಿಲ್ಲ. ಇವತ್ತು ಟೈಮು ಕೂಡಿ ಬಂದಿದೆ. ನಾಳೆ ಅಂತ ಹೋದರೆ ಕೆಲಸ ಸಾಗಲ್ವಲ್ಲ, ಬೇಗ ಮುಗಿಸ್ಬಿಡೋಣ ಅಂತಂತ ಈಗ ಇವ್ರಿಗೆ ಅವರೆಕಾಳು ಸೋಸ್ ಕೊಟ್ಬಿಡೋಣ. ಇಲ್ಲಿ ಪಕ್ಕದಲ್ಲಿ ನಾವೇ ಅಡುಗೆ ಮಾಡ್ತೀವಿ ಇವತ್ತು ಅಂತಂದ್ರೆ ಅಡುಗೆ ಮಾಡಿ ಇಟ್ಬಿಡೋಣ. ಅದ್ರ ಪಕ್ಕದ ಸೈಡಲ್ಲಿ ಅಡುಗೆ ಆಯ್ತಾ ಇರಲಿ, ಕ್ಲೀನ್ ಮಾಡ್ಕೊಬಿಡೋಣ ಅಂದರು. ಅವರೆಕಾಳು ಉಪ್ಸಾರು ಮಾಡಿ ಮುದ್ದೆ ಮಾಡಬೇಕಾಗಿತ್ತು. ಬಟ್ ಆದರೆ ನಮಗೂ ರೈಸ್ ಕಾಯ್ತಿದೆ ಅಂತಂದ್ರೆ ರೈಸ್ಗಾಗುತ್ತೆ ಅಂದ್ಬಿಟ್ಟು ತರಕಾರಿ ವೇಸ್ಟ್ ಆಗುತ್ತೆ. ಜಾತ್ರೆ ತಂದಿರೋದ್ರೆ ತರಕಾರಿ ಹಂಗೆ ಸುಮ್ಮನೆ ಗುಡ್ಡೆ ಹಾಕೋದು, ಏನು ಯೂಸೇ ಮಾಡ್ಕೊಳ್ಳಿಲ್ಲ ತರಕಾರಿ. ಇದು ಸಾಂಬಾರ್ಗೆ ಹಾಕೋಣ ಅಂತ ಹುಳಗಳು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಕೊಡು. ಹಿರಿ ಸೋಸ್ಬಿಡು. ಡೈಲಿ ಉಪ್ಪು ಸಾಂಬಾರು ಡಿಫ್ರೆಂಟ್ ಅಂತೇನಿಲ್ಲ. ಉಪ್ಸಾರು ಮಾಡಿದ್ರೆ ಅವ್ರಿಬ್ರಿಗೆ ಆಯ್ತು, ನಮ್ಗಾಗಲ್ವಲ್ಲ, ಅನ್ನಕ್ಕಾಗಲ್ವಲ್ಲ. ಅದಕ್ಕೆ ನಾವು ಹುಳಿಕರ್ ಸಾಂಬಾರು ಮಾಡ್ತಿರೋದು. ಕರೆಕ್ಟಾ? ನಮ್ಮಮ್ಮ ರೆಸಿಪಿ ಇವ್ರು ಹೇಳ್ಕೊಡ್ತಾರಂತೆ ಇವತ್ತು. ಗೊತ್ತಿರೋ ಸೋಸ್ತಾ ಇಲ್ವಾ? ಇವ್ರ ಹತ್ರನೇ ನಾನು ಅಡುಗೆ ಮಾಡೋಕ್ಕೆ ಕಲಿಬೇಕು ಅಂತಿದ್ದೀನಿ. ಯಾಕಂತಂದರೆ ಸಖತ್ತಾಗಿ ಮಾಸ್ಟರ್ ಶೆಫು ನಮ್ಮ ಮನೇಲಿರೋದು. ಸಖತ್ತಾಗಿ ಅಡುಗೆ ಮಾಡ್ತಾರಲ್ಲ, ಅದರಿಂದ. ಮತ್ತು 500 ಸಬ್ಸ್ಕ್ರೈಬರು ಸೆಲೆಬ್ರೇಷನ್ ಹೇಗಿತ್ತು ಹೇಳಿ. ಇನ್ನು ಅತಿ ಶೀಘ್ರದಲ್ಲೇ ಇನ್ನೊಂದು 10 ದಿನದಲ್ಲೇ 1000 ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಡಮಾರ್ ಅನಿಸ್ಬಿಡೋಣ ಅಂತ. ಚೆನ್ನಾಗಿ ಹೋಗ್ತಾ ಇದೆ ಸಬ್ಸ್ಕ್ರೈಬರ್ಸ್ ಕೌಂಟಿಂಗು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನಮ್ಮ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವೀಡಿಯೋ, ಅಪ್ಕಮಿಂಗ್ ವೀಡಿಯೋಸ್ ಏನು ಬರುತ್ತೆ ಅಂತಂದರೆ, ನಂದು ಹೆಂಗೆ ಸಬ್ಸ್ಕ್ರೈಬರು ಇನ್ಕ್ರೀಸ್ ಆಗ್ತಿದ್ದಾರೆ, ಹೆಂಗೆ ಮಾಡಬೇಕು ಸಬ್ಸ್ಕ್ರೈಬರ್ ಕೌಂಟ್ನ, ಮತ್ತು ವಾಚ್ ಅವರ್ ಹೆಂಗೆ ಆಗಬೇಕು. ಸುಮಾರು ಜನ ಪಾಪ ವರ್ಷಾನುಗಟ್ಟಲೆ ಆಗಿದ್ರು ಅವ್ರದ್ದು ವಾಚ್ ಅವರೇ ಆಗಿಲ್ಲ. ಒಂದು 30 ಗಂಟೆ, 100 ಅವರು, 100 ಅವರು, 200, 500 ಹಿಂಗೆ ಅಷ್ಟೇ. ಅದು ವರ್ಷ ಆಗಿದ್ರು ನಂದು 15 ಡೇಸಲ್ಲಿ ನಂಬ್ತಿರೋ ಬಿಡ್ತಾರೆ ಹೆಂಗಾಗಿದೆ ವಾಚ್ ಅವರ್ ಅಂತಂದು ಹೇಳಿದ್ರೆ ಶಾಕ್ ಆಗಿಬಿಡ್ತೀರಾ. ಪರವಾಗಿಲ್ಲ, ಹೋಗ್ತಾ ಇದೆ ಆರಾಮ್ಸೆ. ಅದು ಲೈವ್ ಸುಮಾರು ಜನ ಲೈವ್ ಏನಕ್ಕೆ ಮಾಡ್ತೀರಿ ಅಂತಂತಾರೆ. ಮೇಯ್ನು ವಾಚ್ ಅವರ್ ಕಂಪ್ಲೀಟ್. ಈಗ ನಾವು 10 ವೀಡಿಯೋ ಮಾಡೋದು, 10 ವ್ಲಾಗ್ ಮಾಡೋದು ಒಂದು ಲೈವ್ಗೆ ಸಮ, ಈಕ್ವಲ್ಲು. ಅದರಿಂದ ಅಂದರೆ ಲೈವ್ ಕಡೆ ಫೋಕಸ್ ಮಾಡ್ತಾಯಿಲ್ಲ, ವಿಡಿಯೋ ಕಡೆ ಫೋಕಸ್ ಮಾಡ್ತಾಯಿಲ್ಲ ಅಂತಲ್ಲ, ಎರಡನ್ನೂ ಮೇಂಟೈನ್ ಮಾಡಬೇಕು. ನಾವು ಸಡನ್ನಾಗಿ ಬರೀ ಲೈವ್ನೇ ಮಾಡ್ಕೊಂಡು ಹೋದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗ್ಬಿಡುತ್ತೆ, ಮಾನಿಟೈಸೇಷನ್ ಆನ್ ಆಗ್ಬೋದು. ಬಟ್ ಆದರೆ ಆಮೇಲೆ ಕಷ್ಟ ಆಗ್ಬಿಡುತ್ತೆ ನಮಗೆ. ಡಾಲರ್ ಕೌಂಟ್ ಆಗಬೇಕಾದ್ರೆ ಆಮೇಲೆ ಮತ್ತೆ ವೀಡಿಯೋ ಮಾಡ್ಕೊಬರ್ಬೇಕಾಯ್ತು ಹೊಸ್ದಾಗಿ ಡಾಲರ್ ಕೌಂಟ್ ಆಗೋಕ್ಕೋಸ್ಕರ. ಆಲ್ರೆಡಿ ಹಿಂದೆ ವೀಡಿಯೋಗಳು ಮಾಡ್ಕೊಂಡು ಬಂದಿದ್ರೆ ಅದು ಕಂಪ್ಲೀಟ್ ಆದ ತಕ್ಷಣ, ವಾಚ್ ಅವರ್ ಕಂಪ್ಲೀಟ್ ಆದ ತಕ್ಷಣ ನಮಗೆ ಹಳೆ ವೀಡಿಯೋ ಎಲ್ಲ ರನ್ ಆಗೋ ಸ್ಟಾರ್ಟ್ ಆದಾಗ ಆಟೋಮೆಟಿಕ್ ಡಾಲರ್ ಕೌಂಟ್ ಆಗುತ್ತೆ. ಯಾಕಂದರೆ ಲಾಂಗ್ ವೀಡಿಯೋ ಮಾಡಿರ್ತೀವಲ್ಲ, ಅದನ್ನ ನೋಡಿದಾಗ ಡಾಲರ್ ಆ್ಯಡ್ ಆಯ್ತಾ ಹೋಗುತ್ತೆ. ನಾವು ವೀಡಿಯೋ ಮಾಡಿದೆ ಒಂದು 2 ನಿಮಿಷದ 5 ನಿಮಿಷದೊಳಗಡೆ ವೀಡಿಯೋ ಮಾಡಿಬಿಟ್ಟು ಬರೀ ಲೈವೇ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಯೂಸೇ ಆಗೋಲ್ಲ. ಯೂಸ್ ಆಯ್ತದೆ, ವಾಚ್ ಅವರ್ ಕಂಪ್ಲೀಟ್ ಆಗ್ಬೋದು. ಬಟ್ ಆದರೆ ಡಾಲರ್ ನಮಗೆ ಅಕೌಂಟ್ ಆಗೋಕ್ಕೆ ಹೆಲ್ಪ್ ಆಗೋಲ್ಲ, ಅದರಿಂದ ಡಾಲರ್ ಸಿಗೋಲ್ಲ. ಅದರಿಂದ ನಾನು ವ್ಲಾಗ್ಸ್ ಮಾಡಿರಬೇಕು. ವ್ಲಾಗ್ಸು ಲೈವು ಎರಡನ್ನೂ ಈಕ್ವಲಾಗಿ ಮಾಡ್ಕೊಂಡು. ಅಲ್ಲಿ ಏನೋ ಮಾತಾಡ್ತಾ ಇದ್ದ ನನ್ನ ತಂಗಿ ಮರ್ಸೇಬಿಟ್ಟ ಮಧ್ಯೆ ಅದೇ ಈ ನೀರು ಅನ್ಕೊಂಡು ಏನು ಮಾತಾಡ್ತಿದ್ದೆ ಅನ್ನೋದೇ ಮರ್ತಾಯಿತ್ತು ನನಗೆ. ನಾ ಹಿಂದ್ಗಡೆ ನೋಡ್ಬೋದು, ಅಲ್ಲಿ ರಗ್ಗಳು ರಾಶಿಗಳು, ಅಲ್ಲೊಂದು 20 ರಗ್ಗಳು ಲೈನು ಗುಡ್ಡೆ ಹಾಕಿವಿ, ಎಲ್ಲನೂ ಒಗ್ದು ಅದನ್ನೀಗ ಚೀಲಾಗ ಹಾಕಿ ಅಟ್ಲೆ ಮೇಲೆ ಎತ್ತಿಟ್ಬಿಡ್ಬೇಕು. ಅಂದ್ರೆ ಓಡಾಡೋಕ್ಕೆ ಜಾಗ ಇಲ್ಲ ರೂಮಲ್ಲೆಲ್ಲ, ಅಲ್ಲಿ ಏನೋ ಜಾಗನೇ ಇಲ್ಲ. ಮತ್ತು ಅಲ್ಲಿ ನೋಡ್ಬೋದು, ಅಲ್ಲಿ ಪಾತ್ರೆಗಳು ಗುಡ್ಡೆ ಹಾಕಿ ನೋಡಿ, ಅದೆಲ್ಲ ಮೇಲ್ಕೆತ್ತಿಡಬೇಕು ಪಾತ್ರೆಗಳನ್ನ. ಓಡಾಡೋಕ್ಕೆ ಜಾಗ ಇಲ್ಲ, ಹಂಗೆ ಮಾಡ್ಬಿಟ್ಟಿದ್ದೀವಿ.
ವೆಯ್ಟ್ ಫೋನ್ ಸರಿಯಾಗಿ ಇಟ್ಕೊಬಿಡ್ತೀನಿ. ಪರವಾಗಿಲ್ಲ, ನಾನು ಸ್ಟ್ಯಾಂಡ್ ತಗೊಂಡಿದ್ದಕ್ಕೂ ಯೂಸ್ ಆಯಿತು ಎಮರ್ಜೆನ್ಸಿಗೆ. ಸುಮಾರು ಜನ ಕೇಳ್ತವ್ರೆ ನಿಮ್ಮದು ಇಷ್ಟು ಬೇಗ ಜಸ್ಟ್ 15-20 ದಿನದಲ್ಲಿ ಹೆಂಗೆ 500 ಆಫ್ ಮೋನ್ ಆಯಿತು ಅಂತ ಪಾಪ ಲೈವಲ್ಲೆಲ್ಲ ಕೇಳ್ತಿದ್ರು. ಅದಕ್ಕೆ ನೆಕ್ಸ್ಟ್ ವೀಡಿಯೋ ಅದೇ ಬರುತ್ತೆ. ಹೆಂಗಾಯ್ತು ಅಂದರೆ ನೀವು ನಂಬ್ತಿರೋ ಬಿಡ್ತೀರಿ 2 ಡೇಸ್ಗೆ ಒಂದು 2-3 ಡೇಸ್ಗೆಲ್ಲ ಒಂದು 100 ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಅದು ಹೆಂಗಾಗುತ್ತೆ, ವಾಚ್ ಅವರ್ ಹೆಂಗಾಗುತ್ತೆ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀನಿ. ಯಾಕಂದರೆ ನನ್ನ ಜೊತೆಗೆ ನೀವು ಸಬ್ಸ್ಕ್ರೈಬರ್ಸು ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳಿ ಆಯಿತಾ. ಹೊಸ ನ್ಯೂ ಯೂಟ್ಯೂಬರ್ಸ್ಗೆ ಹೇಳ್ತಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಚೆನ್ನಾಗಿ ನನ್ನ ಚಾನಲ್ ರನ್ ಆಗ್ತಿದೆಯಲ್ಲ ಅಂತ ಖುಷಿ. ನನ್ನ ಜೊತೆ ನೀವು ರನ್ ಮಾಡ್ಕೊಳ್ಳಿ ಹೊಸ ಯೂಟ್ಯೂಬರ್ಸ್. ಯಾಕೆಂದರೆ ನಾನು ಕೊಡೋ ಟಿಪ್ಸ್ನೆಲ್ಲ ಫಾಲೋ ಮಾಡಿ. ಓಕೆ, ಮತ್ತು ಇನ್ನೊಂದು ಏನೋ ಹೇಳೋಕ್ಕೆ ಬಂದೆ. ಆ ಮೇಯ್ನು ವ್ಲಾಗ್ಸ್ ಮಾತ್ರ ಅಟ್ಲೀಸ್ಟು 3 ಡೇಸ್ಗೊಂದು ಲಾಂಗ್ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡಿ. ನೀವು ಡೈಲಿ ಹಾಕೋಕ್ಕಾಗಲಿಲ್ವ, 3 ಡೇಸ್ಗೊಂದ್ಸಾದರೂ ಒನ್ ಡೇ ಬಿಟ್ಟು ಒನ್ ಡೇ ಒಂದು 15-20 ನಿಮಿಷ ಹಾಕೋಕ್ಕೆ ಮಾಡಿ. ಯಾರು ನೋಡದೇ ಇರ್ಬೋದು ನಮ್ಮ ವೀಡಿಯೋನ, ಮಿನಿಮಮ್ ಒಂದು 100-200 ಜನನೇ ನೋಡಲಿ. ಆದ್ರೂ ಅದೇನಾಗುತ್ತೆ ಅಂತಂದರೆ ಮಾನಿಟೈಸೇಷನ್ ಆನ್ ಆದಮೇಲೆ ನಾವು ಮಾಡಿರೋ ಹಳೆ ವೀಡಿಯೋಗಳೆಲ್ಲ ರನ್ ಆಗೋಕ್ಕಾಗೋದು. ಇವಾಗ ಒಂದು 500 ಜನಕ್ಕೆ ನಮ್ಮ ವೀಡಿಯೋ ಹೋಗುತ್ತೆ ಅಂತಂದರೆ ಆಮೇಲೆ ಆನ್ ಆದಮೇಲೆ ಒಂದು 1000 ಜನಕ್ಕೆ 2000 ಜನಕ್ಕೆ ಅದು ಯೂಟ್ಯೂಬ್ನವರು ಸಜೆಷನ್ ಮಾಡ್ತಾರೆ ವೀಡಿಯೋನ. ಯಾವಾಗ ಮಾನಿಟೈಸೇಷನ್ ಆನ್ ಮಾಡಿದಾಗ, ಆನ್ ಆದಮೇಲೆ ನಾವು ಹಿಂದೆನ ವೀಡಿಯೋನ ಮಾಡಿಲ್ಲ ಅಂತಂದಾಗ ಅವರು ಯಾವ ವೀಡಿಯೋನ ಜನಗಳಿಗೆ ಸಜೆಷನ್ ಮಾಡೋಕ್ಕಾಗುತ್ತೆ ಅಲ್ವ. ಬರೀ ಲೈವ್ ಮಾತ್ರ ಮಾಡ್ತಾ ಕೂತ್ಕೊಬಿಟ್ರೆ ಸಂಜೆ ಬೆಳಗಾನ ಲೈವ್ ವೀಡಿಯೋನ ಸಜೆಷನ್ ಮಾಡೋಕ್ಕಾಗಲ್ಲ. ಅದು ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ಲೈವ್ ಮಾಡೋದು ಅಷ್ಟೇ. ಅದಕ್ಕೋಸ್ಕರ ನೀವು ದಯವಿಟ್ಟು ವ್ಲಾಗ್ಸ್ ಮಾಡ್ಕೊಂಡು ವ್ಲಾಗ್ ಮಾಡಿದಾಗ ಏನಾಗುತ್ತೆ, ಮಾನಿಟೈಸೇಷನ್ ಆನ್ ಆದ ತಕ್ಷಣ ನಮ್ಮ ವೀಡಿಯೋ ರನ್ ಆಗುತ್ತೆ. ಓಕೆನಾ. ಆವಾಗ ಜನಗಳು ನೋಡಿದಾಗ ನಮಗೆ ಡಾಲರ್ ಲೆಕ್ಕದಲ್ಲಿ ಕೌಂಟ್ ಆಗ್ತಾ ಬರೋದು. ಬರೀ ಇದು ಮಾಡ್ಕೊಬಿಟ್ರೆ ರಿಸ್ಕ್. ಅದರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ಎಲ್ಲ ಟಿಪ್ಸ್ ಎಲ್ಲ ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ. ನಂದು ಹೆಂಗೆ ಕಂಪ್ಲೀಟ್ ಆಯಿತು. ನಾನೇನು ಅಂದ್ಕೊಂಡೆ ಅಂತಂದರೆ ಫುಲ್ಲು ಮಾನಿಟೈಸೇಷನ್ ಆನ್ ಆದಮೇಲೆ ಹೇಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ 1000 ಸಬ್ಸ್ಕ್ರೈಬರು ಮತ್ತು 4000 ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ಡೀಟೇಲಾಗಿ ಹೇಳೋಣ ಅಂತಂತ. ಯಾಕಂದರೆ ಪಾಪ ಈಗ ಅರ್ಧಂಬರ್ಧ ಹೇಳಿ ನಂದೇ ಅರ್ಧ ಆಗಿರೋದಲ್ವಾ. ಹಾಗಾಗಿ ಇನ್ಫಾರ್ಮೇಷನ್ ಕೊಡಲಾ ಬೇಡವಾ, ಫುಲ್ ಆದಮೇಲೆ ಕೊಡಲಾ ಏನು ಅಂತ ಯೋಚನೆ ಮಾಡ್ತಿದ್ದೀನಿ. ಏನು ಮೇಯ್ನಾಗಿ ಲೈವ್ ಮಾಡಿ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಅಲ್ಲೇ ಸಬ್ಸ್ಕ್ರೈಬರ್ಸೇ ಆ್ಯಡ್ ಆಗ್ತಾರೆ. ಹೊಸಬರು ಬರ್ತಾರಲ್ಲ, ಅವಾಗ ಕನೆಕ್ಟಾಗಿ ರಿಟರ್ನ್ ಕನೆಕ್ಟ್ ಆಗ್ತೀನಿ ಅಂತ ಹೇಳಿದಾಗ ಅವರು ಕನೆಕ್ಟ್ ಮಾಡ್ತಾರೆ, ನಾವು ರಿಟರ್ನ್ ಗಿಫ್ಟ್ ಕೊಡ್ಬೋದು. ಲೈವಲ್ಲಿ ಅದೊಂದು ರಿಕ್ವೆಸ್ಟ್ ಮಾಡ್ಬೋದು. ಅದೇ ಲೈವ್ ಮಾಡಿದಾಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಒಂದು ಅಷ್ಟೇ. ಅದರಿಂದ ನಮಗೆ ಡಾಲರ್ ಕೌಂಟ್ ಆಗೋಲ್ಲ, ಅದೊಂದು ತಿಳ್ಕೊಳ್ಳಿ. ಯಾಕಂದರೆ ಸುಮಾರು ಜನ ವೀಡಿಯೋ ಮಾಡ್ತಿರಲ್ಲ, ಬರೀ ಲೈವ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಹೇಳಿದ್ದು. ಮತ್ತು ಇವಾಗ ಅವರು ಅಡುಗೆ ಮಾಡ್ತವ್ರೆ, ಅವರೆಕಾಳು ಸಾಂಬಾರು, ರೈಸು, ಮುದ್ದೆ. ಅದು ಮಾಡೋ ಗ್ಯಾಪಲ್ಲಿ ನಾವೀಗ ಇದನ್ನೆಲ್ಲ ಕಟ್ಟಿ ಎತ್ತಿ ಮೇಲೆ ಇಟ್ಬಿಟ್ರೆ ಅರ್ಧ ಕೆಲಸ ಕಡಿಮೆ ನಮಗೆ. ನನ್ನ ಮಗಳು ಪಾಪ ಫೋನ್ ಕೊಟ್ಟಿದ್ದು ನಾನು 5 ನಿಮಿಷ ಜಸ್ಟ್ ಅಮ್ಮ 5 ನಿಮಿಷ ಫೋನ್ ಕೊಡಮ್ಮ ಅಂದ್ಬಿಟ್ಟು ಇಸ್ಕೊಂಡು ನೋಡ್ತಾಯಿತ್ತು ಮಂಚದ ಮೇಲೆ. ಹಂಗೆ ಮಲ್ಕೊಬಿಟ್ಟಾಗತ್ತಪ್ಪ. ಊಟನೂ ಮಾಡಲಿ ಏನೂ ಮಾಡಲಿಲ್ಲ, ಹಂಗೆ ತಗೊಬಂದು ಲಾಲಿಗೆ ಹಾಕ್ಬಿಟ್ಟು ಮಲ್ಕೊಬಿಡ್ತು. ಊಟನೇ ಮಾಡಲಿಲ್ಲ. ಸ್ಕೂಲಿಂದ ಬಂದು ಮಧ್ಯಾಹ್ನ ಮಲ್ಕೊಳ್ಳಿಲ್ಲ. ಈಗ ಊಟನೂ ಮಾಡಿದೆ ಮಲ್ಕೋದು, ಅದೇ ಬೇಜಾರು. ಫಸ್ಟ್ ಟೈಮ್ ನೈಟು ಊಟ ಮಾಡಿದೆ ಮಲ್ಕೊಂಡಿರೋದು. ಎದ್ದಿಸ್ದೆ ಊಟ ಮಾಡ್ಕೊಂಡ ಅಂತ ಹ್ಞೂ ಅಂತಿಲ್ಲ, ನಿದ್ದೆಗಣಲಿ ಸರಿ ಅವ್ರನ್ನ ಮಲಗಿಸ್ಬಿಟ್ಟು ಪಾಪ ಇಷ್ಟೇ. ಎದ್ದಿದ್ರೆ ಒಟ್ಟಿನಲ್ಲಿ ನನ್ನ ವ್ಲಾಗ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ ವೀಡಿಯೋನು, ಮತ್ತು ಕೆಲಸ ಮಾಡೋಕ್ಕೂ ಕೊಡ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡೋ ಒಟ್ಟಿನಲ್ಲಿ. ಹಂಗೂ ಎಚ್ಚರಾಗಿದ್ರೆ ಏನು ತಿಂತಾನೇ ಇರಲಿಲ್ಲ. ಅದು 1-2 ಬಾಯಿ ಅನ್ನ ತಿನ್ನೋಳು ಅಷ್ಟೇ ತಿಂದಿದ್ರೆ, ಇನ್ನೇನು ತಿಂತಲ್ಲ. ಊಟ ತಿನ್ನೋದು ಸರಿಯಾಗಿ ತಿನ್ನಲ್ಲ. ಕ್ಲೀನ್ ಮಾಡ್ಬೇಕಾದ್ರೆ ಸಿಗ್ತೀನಿ ಬನ್ನಿ. ನಮ್ಮ ಲತಾ ಅಕ್ಕ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಬರೀ ಕೂಗ್ಸಕ್ಕೆ ಇಟ್ಬಿಟ್ಟು ಹೋದ್ಲಾ. ಸ್ನಾನ ಮಾಡ್ಕೊಬತ್ತೀನಿ ಅಂದ್ಬಿಟ್ಟು ಹೊಟ್ಟೆ ಹೋದ್ಲು. ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಅರ್ಧಕ್ಕೆ ಕೈ ಕೊಟ್ಟು ಹೋದೆ. ಈಗ ನಾನೇ ಕಂಟಿನ್ಯೂ ಮಾಡ್ತಾವನಿ. ಸಾಂಬಾರು ರೆಡಿ, ಅವರೆಕಾಳು ಸಾರು ಆ ಕಡೆ, ರೈಸು ರೆಡಿ, ಮುದ್ದೆ ಮಾಡ್ಬೇಕೀಗ. ಅಕ್ಕ ನಾನೇ ಸ್ಟ್ರಾಂಗಾಗಿ ಮಾಡ್ತೀನಿ ಅಕ್ಕ, ಸೂಪರಾಗಿ ಮಾಡ್ತೀನಿ ಅಕ್ಕ ಅಂದ್ಬಿಟ್ಟು ಎಸ್ಕೇಪು ಅರ್ಧಕ್ಕೆ ಕೊಟ್ಟು ನನಗೆ ಸ್ನಾನ ಮಾಡ್ಕೊಬತ್ತೀನಿ ಅಂದ್ಬಿಟ್ಟು ಹೊಟ್ಟೋದ್ಲು. ಇದೇ ಗ್ಯಾಪಲ್ಲಿ ಸೌತೆಕಾಯಿ ಕಟ್ ಮಾಡ್ಬಿಟ್ಟು ಕೂತೀನಿ. ಒಂದು ವೇಸ್ಟ್ ಆಗೋಯ್ತೆ ಅಂತ ತಿನ್ನೋಣ ಅಂತ. ಅದು ಕುದಿಯೋ ತನಕ ಸಾಂಬಾರು ಒಗ್ಗರಣೆ ಹಾಕಬೇಕು, ಕುದಿಲಿ ಅಂತ ಗ್ಯಾಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಏನು ಗೊತ್ತಾ, ಮಧ್ಯಾಹ್ನ ಟೈಮು ಬಿಸಿಲ ಟೈಮು ಸೌತೆಕಾಯಿ ತಿನ್ನಬೇಕು ಅಂತಂತಾರೆ. ಬಟ್ ನಂಗೆ ಹಂಗಲ್ಲ, ಯಾವಾಗ ತಿನ್ನಬೇಕು ಅನಿಸುತ್ತೋ ನೆನೆಸ್ದಾಗೆಲ್ಲ ಕಟ್ ಮಾಡೋದು, ಉಪ್ಪು ಖಾರ ಹಾಕೋದು, ತಿಂತಾ ಇರೋದು. ಇವಾಗ ರಾತ್ರಿ 8:30 ಊಟ ಮಾಡಬೇಕು ಅನಿಸ್ತಾನೆ ಇಲ್ಲ, ಬೇಕಾದ್ರೆ ಇದನ್ನೇ ತಿನ್ಕೊಬಿಟ್ಟು ಮಲ್ಕೊಬಿಡೋದು. ಸ್ಪೈಸಿ ಫುಲ್ ಖಾರ ಹಾಕ್ಬಿಟ್ಟಿನಿ. ಮಮ್ಮಿ ಕಂಡ್ರೆಗ ಊಟ ಟೈಮಿಗೆ ಮಲ್ಕೊಳತ್ತಿದ್ದೆಲ್ಲ ತಿಂತಾರೆ, ನೆಗಡಿ ಆಗಲ್ವಾ, ಹಂಗೆ ಹಿಂಗೆ ಶೀತ ಪಾತ ಅನ್ಕೊಂಡು ಇರಿಕತ್ತೆ. ಈಗ
ಅಲ್ಲಿ ಮಲಗದ ಒಬ್ಬಳೇ ತಿಂತಾವ. ನನ್ನ ತಂಗಿಗೂ ಮಡಗ್ತೀನಿ, ಅವಗೊಂದು 2 ಪೀಸು, ನಾವೊಂದು 2 ಪೀಸು. ಸಾಂಬಾರು ಕುದಿಯೋಗಿ ಆ್ಯಪಲ್ ಕಟ್ ಮಾಡೋದಿನ್ನ ಒಗ್ಗರಣೆ ಹಾಕ್ಬಿಟ್ಟು ಅಂಗಡಿಗೆ ಹೋಗಿ ನಮ್ಮ ಹಸ್ಬೆಂಡ್ನ ಊಟಕ್ಕೆ ಕಳಿಸ್ಬಿಟ್ಟು ಅವ್ರು ಬಾಡ್ಕ ಬಂದಮೇಲೆ ನಾನೇನು ಊಟ ಮಾಡಲ್ಲ, ಮಲ್ಕೊಬಿಡ್ತೀನಿ. ಹೊಟ್ಟೆನೂ ತುಂಬ್ದಂಗೆ ಬಿಟ್ಟಿದೆ. ನನ್ನ ಮಗಳು ಮಲಗಳೆಲ್ಲ ಆರಾಮಾಗಿ ಬೇಗ ನಿದ್ದೆ ಮಾಡಬೇಕು. ಇದು ಬೆಳಗ್ಗೆನೇ ನಿದ್ದೆ ಮಾಡಿಲ್ಲ. ಆ ಬಟ್ಟೆ ಮಡಿಸಿಡೋಣ ಅಂತ ಅನ್ಕೊಂಡು ಇನ್ನು ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಬೀರು ಬಟ್ಟೆ ಎಲ್ಲ ಫುಲ್ಲು ಮಡಿಸ್ಬೇಕು. ಬೀರು ಡೋರಿಂಗ್ ಓಪನ್ ಮಾಡ್ತಂದು ಎಲ್ಲ ದಬಕ್ಕಂತ ಕಸ್ಕೊಬಿಡುತ್ತೆ. ಅದಕ್ಕೆ ಇಷ್ಟೊತ್ತು ಮೇಲೆಲ್ಲ ಸ್ಟಾರ್ಟ್ ಮಾಡೋಕ್ಕೋ ಇದ್ರ ಮಧ್ಯರಾತ್ರಿ ಆದರೂ ಮುಗಿಯಲ್ಲ. ಅದಕ್ಕೆ ಏನು ಮಾಡ್ತೀವಿ, ನಾಳೆ ಬೆಳಿಗ್ಗೆ ಇವಳು ನಾಳೆ ಸ್ಕೂಲಿಲ್ಲ ಪಾಪಗೆ, ಏನು ಮಾಡೋಕ್ಕಾಗಲ್ಲ. ಬೆಳಗಿನ ಟೈಮು ಮಡಿಸಿ ಇಟ್ಟರಾಯಿತು. ಇವಾಗ ಸದ್ಯ ಹೋಗಿ ಬಂದು ಮಲ್ಕೊಬಿಟ್ಟು ಸಾಕು, ಊಟ ಮಾಡ್ಕೊಬಂದರೆ ಆ ಪಾಪ ಮಲ್ಗಳು. ಅದಕ್ಕೆ ಮೆತ್ತಿ ಮಾತಾಡ್ತಾವನೆ ಆಯಿತಾ. ನಾಳೆ ಬೆಳಿಗ್ಗೆ ಬಟ್ಟೆ ಎಲ್ಲ ಮಡಿಸಿ ತಿಕ್ಬಿಟ್ಟು ಪಾತ್ರೆಗಳನ್ನೆಲ್ಲ ಅಟ್ಲ ಮೇಲೆ ಇಟ್ಬಿಟ್ರೆ ಮುಗೀತು ಕೆಲಸ. ಇವತ್ತು ಮಾಡೋಕ್ಕಾಗಲ್ಲ, ಟೈಮೇ ಆಗೋಯ್ತು ಆಲ್ರೆಡಿ. ತಿಂತಾವನೆಲ್ಲ, ಅದಕ್ಕೆ ತಿನ್ನೋದ್ರ ಮೇಲೆ ಫೋಕಸ್ ಕೊಡ್ತಾವನೆ, ಮಾತಾಡೋದ್ರ ಮೇಲೆ ಫೋಕಸ್ ಕೊಡ್ತಾಯಿಲ್ಲ. ಸೂಪರ್ ಕೋಲ್ಡ್ ಸೌತೆಕಾಯಿ ಉಪ್ಪು ಖಾರ ಹಾಕಿ ತಿಂದು ಟೇಸ್ಟ್ ಹೆಂಗಿರುತ್ತೆ ಅಂತ ಅಲ್ಟಿಮೇಟ್.